ಹಣ್ಣಿಲ್ವಲ್ಲ ಹೆಂಗೆ ಇದೆ, ತಂದಿದ್ದೀವಿ. ತಂದಿದ್ರಾ? ನಮ್ಮ ಕರ್ನಾಟಕದ ಜನಕ್ಕೆ ಇದನ್ನು ಪರಿಚಯ ಮಾಡಲೇಬೇಕು ಅನ್ನೋ ಕಾರಣಕ್ಕೆ ನಾವು ಇಲ್ಲಿಗೆ ಮೂಟೆಗಟ್ಟಲೆ ಹಣ್ಣು ತಗೊಬಂದು ಮಾಡಿದ್ದೀವಿ. ಇದು ಥಾರ್ ನೀಲಕಂಠ ಅಂತ ವೆರೈಟಿ. ಅವ್ರು ತಿನ್ನಕ್ಕಾಗಲ್ಲ, ನಾನು ತಿಂತೀನಿ. ಸರಿ, ಬ್ಯಾಗ್ ಹಾಕೋಬೇಕು ಒಂದು. ಡೆಫಿನೆಟ್ಲಿ ಆಗ ಹಾಕಿದ್ರೆ ಅದ್ರ ಮಜಾ ಇರೋದು. ಬಾಯಿ ತುಂಬ ಫೀಲ್ ಆಗಬೇಕು. ಮುಂದಿನ ನೋಡಿರಲ್ಲ ಈ ಹಣ್ಣ. ಹೌದು, ಎಷ್ಟೋ ಜನ ತಿಂತಾ ಇದೀನಿ ಅಂದ್ರೆ ಎಷ್ಟೋ ಜನ ನೋಡಿಲ್ಲ. ಏಕ್ದಮ್ ತಿಂತಾ ಇದೀನಿ ಅಂದ್ರೆ ಇದು ನನ್ನ ಹಣೆ ಮೇಲೆ ಬರ್ದಿತ್ತು ಅಂತ ಅರ್ಥ. ಕೆಲವೊಂದು ಹಣ್ಣು ಪಕ್ಕದಲ್ಲೇ ಇರುತ್ತೆ, ಅದನ್ನು ತಿನ್ನಕ್ಕಾಗಲ್ಲ ನಾನು, ಯಾಕಂದ್ರೆ ಅದನ್ನ ನನ್ನ ಹಣೆ ಮೇಲೆ ಬರ್ದಿಲ್ಲ ಅಂತ ಅರ್ಥ. ಹಣ್ಣು ಎಲ್ಲ ಬರ್ದಿರ್ಬೇಕು, ಸುಮ್ನೆ ಅಂತೂ ಬರಲ್ಲ. ಜನ ಸುಮ್ನೆ ತಪ್ಪು ಸಂದೇಶ ಕೊಡಬಾರ್ದು. ಹೌದು, ನೀವು ನಾನು ಬಂದಾಗ 200 ಗ್ರಾಮ್ ಅಂದ್ರಿ, ಆಯ್ತಲ್ಲ ಅರ್ಧ ಕೆಜಿ 1 ಕೆಜಿ ತಿಂದ್ರಿ. ದೇಶದ್ದು ಯಾವ್ಯಾವ ಗಿಡಗಳಿದಾವೆ ನಮ್ಮ ಕರ್ನಾಟಕದಲ್ಲಿ ಇಲ್ಲದೆ ಇರೋಂಥದ್ದು, ಅದನ್ನ ತಂದು ಬೆಳೆಸುವಂತ ಪ್ರಯತ್ನಗಳು ಜಾಸ್ತಿ ಆಗ್ಬೇಕು. ಹೌದು, ಬೇರೆ ದೇಶದ್ದು ಆ ಗಿಡಗಳನ್ನ ಇಲ್ಲಿ ತಂದು ಬೆಳೆಸಿ ಅದನ್ನ ನಾವು ತೋರ್ಸೋದ್ಕಿಂತ ನಮ್ಮ ದೇಶದ್ದೇ ತಳಿಗಳು, ಅದಕ್ಕೋಸ್ಕರನೇ ನಾವು ಅಭಿವೃದ್ಧಿ ಈಗ ಬಿಲ್ವ ಒಂದು ಸಾಂಪ್ರದಾಯಿಕವಾದಂಥ ಬೆಳೆ.